ಏನ್ರಿ ಮೀಡಿಯಾ ಎಲ್ಲರೂ ಹೇಗಿದ್ದೀರಿ? ಒಟ್ಟಿನಲ್ಲಿ 3 ದಿನ ಭರ್ಜರಿ ಊಟ ಮಾಡಿದ್ದೀರಿ ಎಲ್ಲರೂ. ಅದರಲ್ಲೂ ದಿವ್ಯ ವಸಂತನ ಹಾಕ್ಕೊಂಡು ರುಬ್ಬಿ ಬೆಂಡೆತ್ತಾಕಿ ಮತ್ತೆ ಯಾವ ಮಾಧ್ಯಮಕ್ಕೂ ಹೋಗಬಾರ್ದು ಅನ್ನೋ ರೀತಿ ಸೂಪರ್ ಡೂಪರ್ಗಿ ಸ್ಟೋರಿಗಳನ್ನು ಮಾಡಿಬಿಟ್ರಿ. ಆಮೇಲೆ ನೀವು ಎಲ್ಲರೂ ಸೇರಿ ಸ್ಟೋರಿ ಮಾಡಿದ್ದಕ್ಕೋಸ್ಕರ ನಮಗೇನು ಬೇಸರ ಇಲ್ಲ, ಆದರೆ ಸತ್ಯವನ್ನು ಬಚ್ಚಿಟ್ಟು ಸ್ಟೋರಿ ಮಾಡಿದ್ರಲ್ಲ ಇದೊಂದೇ ಬೇಸರ. ನೀವು ಸ್ಟೋರಿ ಮಾಡುವಾಗ FIR ಕಾಪಿಯಲ್ಲಿ ಏನಿದೆಯೋ ಅದನ್ನು ಮಾತ್ರ ತೋರಿಸಿದಿರಿ, ಆದರೆ ಇನ್ನೂ ಕೆಲವರು ಮಾತ್ರ ಇನ್ನೂ ಅತ್ಯಜ್ಯ ಮುಂದಕ್ಕೆ ಹೋಗ್ಬಿಟ್ರು. 2 ವರ್ಷ ಇನ್ನೂ 2 ವರ್ಷ ಮರಿಬಾರ್ದು ಅಂಥ ಸ್ಟೋರಿ ಲೆವೆಲ್ಗೆ ತೊಗೊಂಡೋಗಿ ಪಾಪ ದಿವ್ಯ ವಸಂತನ್ನು ತೊಗೊಂಡೋಗಿ ಬಿಟ್ಬಿಟ್ರಿ. ಅಲ್ಲ, ಒಂದು FIR ಕಾಪಿಯಲ್ಲಿ ಇರೋದಿಬ್ಬರು, A1 A2. A1 ಯಾರು? ಕೃಷ್ಣಮೂರ್ತಿ. A2 ಯಾರು? ದಿವ್ಯ ವಸಂತ. ಮೊದಲು A1 ಬಗ್ಗೆ ಸ್ಟೋರಿ ಮಾಡ್ತಾರೋ ಇಲ್ಲ A2 ಬಗ್ಗೆ ಸ್ಟೋರಿ ಮಾಡ್ತಾರೋ ಗೊತ್ತಿಲ್ಲಪ್ಪ. ನೀವೆಲ್ಲರೂ A1 ಬಿಟ್ಟು A2 ಬಗ್ಗೆ ಏನು ಪ್ರಚಾರ ಮಾಡಿದ್ರಿ, ಏನು ಸ್ಟೋರಿ ಹೇಳಿದ್ರಿ, ಎಂತೆಂಥ ಕತೆಗಳನ್ನು ಕಣ್ಣು ಮುಂದೆ ಬರೋ ಥರ ಜನಗಳಿಗೆ ಸೂಪರ್ ಡೂಪರಾಗಿ ತೋರಿಸ್ಕೊಟ್ರಿ. ಆಮೇಲೆ ನೀವು ತೋರಿಸಿದ್ದೀರಿ, ಸ್ಟೋರಿ ಮಾಡಿದ್ದೀರಿ, ನಮ್ಮ ಬಗ್ಗೆ ಏನೇನೋ ಮಾತಾಡಿದ್ರಿ ಅಂದರೆ ನಮಗೇನು ಬೇಸರ ಇಲ್ಲ. ಹಾಗಂತ ನಾವು ಕುಗ್ಗಿ ಅಥವಾ ಇನ್ನೇನೇನೋ ಮಾಡಿಬಿಡ್ತೀರಿ ಅಂತ ನಮ್ಮಲ್ಲಿ ಇಲ್ಲ. ಏನೇನು ಸ್ಟೋರಿ ಮಾಡಿದ್ದೀರೋ, ನೀವು ಸತ್ಯವನ್ನು ಬಚ್ಚಿಟ್ಟು ಯಾರ್ಯಾರು ಸ್ಟೋರಿ ಮಾಡಿದ್ದೀರೋ, ನಾವು ಕಾನೂನಿನ ಮುಖಾಂತರ ಮಾನನಷ್ಟ ಮೊಕದ್ದಮೆ ಹಾಕಬೇಕು ಅಥವಾ ಇನ್ನು ಸ್ಟೋರಿಗಳನ್ನು ನೀವು ಮಾಡಿರೋಂತಹ ಹೇಳಿರೋಂತಹ ವಿಚಾರಗಳನ್ನು ಇದನ್ನು ಕಾನೂನಲ್ಲಿ ಯಾವ ರೀತಿ ತಗೊಂಡೋಗಬೇಕು ಅನ್ನೋದಕ್ಕೆ ನಾವು ಆಲ್ರೆಡಿ ಪ್ರಿಪೇರ್ಡ್, ಡೋಂಟ್ ವರಿ. ಆಮೇಲೆ ನೀವು FIR ಕಾಪಿಯಲ್ಲಿ ಇರೋದನ್ನು ಮಾತ್ರ ಓದಿ ಹೇಳಿದ್ರಿ, ಆದರೆ ಆ ಘಟನೆಗಳು ಏನೇನಾಯಿತು ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಕೊಟ್ಟಿಲ್ಲ. ದಿವ್ಯ ವಸಂತ ಯಾವುದೋ ಒಂದು ಸ್ಟೋರಿಯಲ್ಲಿ ಯಾರೋ ಒಂದು ವಿಚಾರಗಳಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ತಪ್ಪು ಒಂದು ಸರ್ತಿ ಮಾಡಾದ್ಮೇಲೆ ಆ ತಪ್ಪುಗಳನ್ನು ತಿದ್ದುಕೊಂಡು ಬದುಕಬೇಕು ಅಂತ ಬರೋಂತಹ ಹೆಣ್ಣುಮಕ್ಕಳಿಗೆ ನಾವೆಲ್ಲರೂ ಹೆಣ್ಣುಮಕ್ಕಳಿಗೆ ಗೌರವ ಕೊಡಬೇಕು ಮತ್ತು ನಡೆಯೋದಕ್ಕೆ ಒಂದು ದಾರಿ ಕೊಡಬೇಕು. ಆದರೆ ಒಂದು ಹೆಣ್ಣುಮಗು ಫೋಟೋ ತೋರಿಸಿ ವಿಡಿಯೋ ತೋರಿಸಿದ್ರೆ ಲಕ್ಷಗಟ್ಟಲೆ ವ್ಯೂವರ್ಸ್ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಹಿಂದೂ ಹೆಣ್ಣುಮಗುನ ಈ ರೀತಿ ಮಾಧ್ಯಮಗಳು ಬಳಸ್ಕೊಂಬಾರ್ದಾಗಿತ್ತು. ಯಾಕೆಂದರೆ ನೀವು ಹೇಳಿರೋಂಥ ಎಲ್ಲ ವಿಚಾರ ಎಲ್ಲವೂ 100ಕ್ಕೆ 100 ಪಟ್ಟು ಸುಳ್ಳೇ ಇದೆ, ಸತ್ಯ ಯಾವುದೂ ಇಲ್ಲ. ಆದರೆ ನೀವು ತೋರಿಸಿರೋದು ಬರೀ FIR ಕಾಪಿಯಲ್ಲಿ ಇರೋದು ಮಾತ್ರ. FIR ಕಾಪಿಯಲ್ಲಿ FIR ಕಾಪಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, 3ನೇ ಪಾರ್ಟಿ ಮುಖಾಂತರ ಬಿಟ್ಟು ದುಡ್ಡು ಕೇಳಿದ್ದಾರೆ, ಕೊಲೆ ಬೆದರಿಕೆ ಹಾಕಿದ್ದಾರೆ, ಕಾರ್ ಅಡ್ಡ ಕಟ್ಟಿ ದೌರ್ಜನ್ಯ ಮಾಡಿದ್ದಾರೆ, ಕೆಟ್ಟ ಪದಗಳಿಂದ ನಿಂದನೆ ಮಾಡಿದ್ದಾರೆ. ಇಡೀ ಅವ್ರ ಕುಟುಂಬಕ್ಕೆ ಮತ್ತು ಇವ್ರಿಗೆಲ್ಲರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ಲೀಲ ವಿಡಿಯೋಗಳನ್ನು ಬಿಡ್ತೀನಿ ಅಂತೇಳ್ಬಿಟ್ಟು ಅವಮಾನ ಮಾಡಿದ್ದಾರೆ ಅನ್ನೋದು ನಮ್ಮ ಕಣ್ಣು ಮುಂದೆ ಇರುವಂಥ FIR ಕಾಪಿಯಲ್ಲಿ. ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಚಿಕ್ಕಜಾಲ ಪೊಲೀಸ್ ಸ್ಟೇಷನವರು FIR ಕಾಪಿ ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ಯಾವುದೂ ಬೇಸರ ಇಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ದೂರು ಕೊಟ್ಟಾದಮೇಲೆ ಆ ದೂರನ್ನು ತಗೊಳ್ಬೇಕಾಗಿರೋದು ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸಿನ ಕರ್ತವ್ಯ. ಅದೇ ರೀತಿ ಪೊಲೀಸವರು ಕಂಪ್ಲೇಂಟನ್ನು ತಗೊಂಡು FIR ಕಾಪಿ ಮಾಡಿದ್ದಾರೆ. ಆದರೆ ಈಗ ಸಂಪೂರ್ಣವಾಗಿ FIR ಕಾಪಿಯಲ್ಲಿ ಇರುವಂಥ ಎಲ್ಲ ವಿಚಾರವನ್ನು ಎಲ್ಲ ಮಾಧ್ಯಮಗಳು ಮಾತಾಡಿದ್ದೀರಲ್ಲ, ಮಾತಾಡಿರೋಂತಹ ವಿಡಿಯೋಗಳು ನೀವು ಯಾಕೆ ಪ್ಲೇ ಮಾಡ್ತಾ ಇಲ್ಲ? ನಮ್ಮ ಮೇಲೆ ಇರೋಂಥ ಆರೋಪಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು, ಆಡಿಯೋಗಳು ಯಾಕೆ ರಿಲೀಸ್ ಮಾಡ್ತಾ ಇಲ್ಲ? ನೀವು ಆಡಿಯೋ ಹಾಕಿದ್ರಿ, ಆ ಆಡಿಯೋ ಪಕ್ಕದಲ್ಲಿ M-Live ಕನ್ನಡ ಅಂತನೋ ಅಥವಾ ಕೃಷ್ಣಮೂರ್ತಿ ಫೋಟೋ ಅಂತನೋ ಹಾಕಿದಿದ್ರೆ ಇನ್ನೂ ಸೂಪರಾಗಿ ನಮ್ಮ ಚಾನಲ್ಲು ಪ್ಲಸ್ ನಾನು ಹೈಲೈಟ್ ಆಗ್ತಿದ್ದೆ ಅಲ್ರಿ. ಆ ಆಡಿಯೋದಲ್ಲಿ ಮಾತಾಡಿರೋದೇ ನಾನು, ಆದರೆ ಆ ಆಡಿಯೋದಲ್ಲಿ ಏನೇನಿದೆ ಅಂತ ಒಂದು ಸರ್ತಿ ನೀವು ಯೋಚನೆ ಮಾಡಿಲ್ವಲ್ಲ. ಆಡಿಯೋದಲ್ಲಿ ಬರೋಂಥ ಕೆಲವು ವಿಚಾರಗಳನ್ನು ಟ್ರಿಮ್ ಮಾಡಿ ಕಟ್ ಮಾಡಿ ಹಾಕಿದ್ದೀರ. ನನ್ನ ಸ್ನೇಹಿತ ಆದಂತಹ ಕುಮಾರ್, ಆತನ್ಯಾಕೆ ನೀವು 3ನೇ ಪಾರ್ಟಿ ಅಂತೇಳ್ಬಿಟ್ಟು ಆತನ್ಯಾಕೆ ನೀವು ಕಾಲಿಂಗ್ಸ್ ತಗೊಂಡಿಲ್ಲ? ಇದೇ ಮಹರ್ಷಿ
ಫೋನ್ ಮಾಡಿ ನೀವು ಮೂರನೇ ಪಾರ್ಟಿ ಅಂತ ಹೇಳಿದ್ರಲ್ಲ, ನಿಮ್ಮ ಜೊತೆ ಮಾತಾಡಿದ್ನಲ್ಲ ಕ್ಲೋಸಾಗಿ, ಆತನ್ನ ಕರ್ಕೊಂಬನ್ನಿ ನಮ್ಮ ಚಾನಲ್ಗೆ. ಹೆಂಗೆ ಕೇಳಿದ್ರು, ಯಾವಾಗ ದುಡ್ಡು ಕೇಳಿದ್ರು, ಹೆಂಗೆ ಕೇಳಿದ್ರು, ಹೆಂಗೆ ಮೂರನೇ ಪಾರ್ಟಿ ಕೋಟಿಗಟ್ಟಲೆ ನಿಮ್ಮ ಹತ್ರ ದುಡ್ಡು ಕೇಳಿದ್ರು, ಮತ್ತು ನಿಮ್ಗೆ ಹೆಂಗೆ ಕಾನ್ಫರೆನ್ಸ್ ತೊಗೊಂಡ್ರು, ಕಾನ್ಫರೆನ್ಸಲ್ಲಿ ಮಾತಾಡ್ತಾ ನೀವು ಏನೇನಿದೆಯೋ ಕೆದಕಿ ಅಂತ ಹೇಳಿದ್ರಲ್ಲ, ಯಾಕೆ ಆ ಪದ ಬಳಕೆ ಮಾಡಿದ್ರಿ? ಮತ್ತು ಕೃಷ್ಣಮೂರ್ತಿ ಮತ್ತು ಮೂರನೇ ಪಾರ್ಟಿಯಲ್ಲಿ ವಾಯ್ಸ್ ರೆಕಾರ್ಡಲ್ಲಿ ಮಾತಾಡ್ತಾ ಈತ ಎಲ್ಲರೂ ಸ್ವಾಮಿ ಕಾಲುಗಳಿಗೆ ಬಿದ್ದು ಆಶೀರ್ವಾದ ತಗೊಂಡು ದುಡ್ಡು ಕೊಟ್ಟಾಕ್ತಾರೆ. ನೀನೇ ದುಡ್ಡು ಕೇಳ್ತಿದ್ಯಲ್ಲ ಸ್ವಾಮಿನ ಅಂತ ಅನ್ನೋ ಪದ ಇದೆಯಲ್ಲ, ಯಾವಾಗ ದುಡ್ಡು ಕೇಳಿದ್ರಿ, ಎಷ್ಟು ಕೇಳಿದ್ರಿ? ಆ ಕೇಳಿರೋದಾದ್ರೂ ಒಂದು ಕ್ಲಿಪ್ ಬೇಕಲ್ಲ ನಿಮ್ಮ ಹತ್ರ. ಅವಾಗ ನಾವೇ ಹೇಳ್ತಿರಲ್ಲ, ನಾನು ಸ್ವಾಮೀಜಿ ಹತ್ರ ದುಡ್ಡು ಕೇಳದ್ನಾ, ಆಸ್ತಿ ಕೇಳದ್ನಾ? ಈ ರೆಕಾರ್ಡ್ ಇರಬೇಕಲ್ಲ. ಆ ರೆಕಾರ್ಡನ್ನು ಟ್ರಿಮ್ ಮಾಡಿ ವ್ಯೂವರ್ಸ್ಗಳನ್ನು ರೈಸ್ ಮಾಡಿ ಜನಗಳಿಗೆ ಇರುವಂತಹ ಮಾಧ್ಯಮಗಳ ಮೇಲೆ ಇರುವಂಥ ನಂಬಿಕೆಯನ್ನು ಹುಸಿ ಮಾಡಿಬಿಟ್ರಿ. ಆಮೇಲೆ ನೀವು ಸ್ಟೋರಿ ಮಾಡಿದಿರಿ, ಒನ್ ಸೈಡ್ ಮಾಡಿದಿರಿ. ಅಟ್ಲೀಸ್ಟ್ ದಿವ್ಯ ವಸಂತೂ ಇದ್ಲು, ಕೃಷ್ಣಮೂರ್ತಿನೂ ಇದ್ದಾರೆ, ಇದೇ ಸಾಮ್ರಾಟ್ ಟಿ ವಿನೂ ಇನ್ನೂ ಇದೆ, ಎಮ್ ಲೈವ್ ಚಾನಲ್ಲೂ ಇದೆ. ಅಟ್ಲೀಸ್ಟ್ ಒಂದೇ ಒಂದು ಸಲ ನಮ್ಮ ಮಾಧ್ಯಮದಲ್ಲಿ ಇಂಥ ಸ್ಟೋರಿ ಬಂದಿದೆ, ಜೊತೆಗೆ ಇಂಥ FIR ಆಗಿದೆ, ಇದು ನಿಜನಾ ಸುಳ್ಳ, ಸ್ವಾಮಿನ ಬ್ಲ್ಯಾಕ್ ಮೇಲ್ ಮಾಡಿದ್ರೋ ಮಾಡಿಲ್ವೋ, ದಯವಿಟ್ಟು ನಿಮ್ಮದೊಂದು ಹೇಳಿಕೆ ಕೊಡಿದ್ರೆ ನಾವು ಸತ್ಯಾಂಶ ಬಿಚ್ಚಿಡ್ತಿದ್ರಲ್ಲ. ಆಯಿತು, ನೀವೇನೂ ಕೇಳೋಕ್ಕಾಗಿಲ್ಲ. ಬ್ಲ್ಯಾಕ್ ಮೇಲ್ ಅಂತ ಹೇಳಿದ್ರಲ್ಲ, ಎಲ್ಲಿ ಬ್ಲ್ಯಾಕ್ ಮೇಲು? ಯಾರು ಬ್ಲ್ಯಾಕ್ ಮೇಲ್ ಮಾಡಿದ್ದು? ಆಮೇಲೆ ಈ ಮಧ್ಯವರ್ತಿ ಮತ್ತು ಕೃಷ್ಣಮೂರ್ತಿ ಮಾತಾಡಿದ್ರಿ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಇನ್ನೂ ಮುಂದೆ ಇರುವಂತಹ ಆಡಿಯೋ ನಾನು ಪ್ಲೇ ಮಾಡಲಾ? ಅಲ್ರಿ ಪಾಪ, ಒಂದು ಹೆಣ್ಣು ಮಗು, ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ಇವತ್ತು ದಿವ್ಯ ವಸಂತ ಸ್ಟೋರಿ ತೊಗೊಂಡಿರೋದು ಕೂಡ ಹೆಣ್ಮಕ್ಳು. ನೀವು ಸತ್ಯ ಯಾವುದು, ಸುಳ್ಳು ಯಾವುದು, ವಿಚಾರ ಯಾವುದು ಅಂತ ಗೊತ್ತಿಲ್ಲದೆ ಒಂದು ಹೆಣ್ಣು ಮಗು ಜೀವನದಲ್ಲಿ ಒಂದು ಹೆಣ್ಣು ಮಗು ಮಾಡದಿರೋಂಥ ತಪ್ಪುಗಳ ಬಗ್ಗೆ ಇವತ್ತು ಹಿಂದೂ ಹೆಣ್ಣು ಮಗು, ನಾವೆಲ್ಲ ಹಿಂದೂಗಳಲ್ವಾ? ಒಬ್ಬ ಸ್ವಾಮೀಜಿ ಮಾಡ್ತಾ ಇರೋದು ಹಿಂದೂಗಳಿಗೆ ದ್ರೋಹ ಅಲ್ವಾ? ಹಿಂದೂಗಳಿಗೆ ಮೋಸ ಮಾಡ್ತಾ ಇಲ್ವಾ? ಒಬ್ಬ ಸ್ವಾಮಿ ಮಾಡ್ತಾ ಇರೋಂಥ ತಪ್ಪುಗಳನ್ನು ಹೊರ್ಗಡೆ ತೆಗಿಬೇಕು ಅನ್ನೋ ಪ್ರಯತ್ನ ಎಮ್ ಲೈವ್ ಕನ್ನಡ ಸಾಮ್ರಾಟ್ ಮಾಡ್ತಿದ್ದಾಗ ನೀವು ಶಭಾಷ್ ಹೇಳಬೇಕಾಗಿತ್ತು. ಒಂದು ಮಾಧ್ಯಮದವರು ಸ್ಟೋರಿ ಮಾಡಬೇಕು ಅಂತಂದರೆ ಪಕ್ಕಾ ಎವಿಡೆನ್ಸ್ ಡಾಕ್ಯುಮೆಂಟ್ಸನ್ನ ಇಟ್ಕೊಂಡು ಮಾಡಬೇಕಾಗಿತ್ತು. ನನ್ನ ವಿಚಾರ ಬಿಡಿ, ಆದರೆ ಒಂದು ಹೆಣ್ಮಗು ಅವಳು A1 ಕೃಷ್ಣಮೂರ್ತಿ ಬಗ್ಗೆ ನಿಮಗೆ ವಿಚಾರ ಇಲ್ಲ, ಒಂದು ಫೋಟೋ ಇಲ್ಲ. ನನಗೆ ಅದೇ ಬೇಜಾರು. ಕೃಷ್ಣಮೂರ್ತಿ ಫೋಟೋ ಇಲ್ಲ, ಏನೂ ಇಲ್ಲ, ಬರೀ A1 ಕೃಷ್ಣಮೂರ್ತಿ. ನಂದು ಒಂದು ಫೋಟೋ ಹಾಕಿ ನನ್ನೂ ಕರೆದು ವಿಡಿಯೋ ತೋರಿಸಿದ್ದೀರ, ನಾನು ಸಮಾಜದಲ್ಲಿ ನನಗೂ ಒಂಚೂರು ಕೃಷ್ಣಮೂರ್ತಿ ಬ್ಲ್ಯಾಕ್ ಮೇಲರ್ ಅಂತಂದರೆ ಓ ಅನ್ನೋದಕ್ಕೆ ನನಗೂ ಸ್ವಲ್ಪ ಬರ್ತಿತ್ತು. ಬರೀ ಕೃಷ್ಣಮೂರ್ತಿ A1 ತೋರಿಸಿ ಬರೀ ನನ್ನ ಹೆಸರನ್ನ ಮಾತ್ರ ಪರಿಚಯ ಮಾಡಿಕೊಟ್ರಿ. ನೀವೆಲ್ಲ ಸ್ಟೋರಿಯಲ್ಲಿ ಕೊಟ್ಟಿದ್ದೀರಿ, ನಾನು ಪರಿಚಯ ಆಗ್ತಿದ್ದಮ್ಮ. ಆಯಿತು, ದಿವ್ಯ ವಸಂತ ಒಂದೇ ಒಂದು ನೂಲು ಮಿಸ್ಟೇಕ್ ಇಲ್ಲ ಪಾಪ ಅವಳಿಗಿದು. ಆದರೆ ಯಾವುದೋ FIR ಕಾಪಿಯಲ್ಲಿ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಏನು ಚೆಚ್ಚಿದ್ರಿ. ಮಹರ್ಷಿನ ಅಟ್ಯಾಕ್ ಮಾಡಿದ್ದು, ಕಾರ್ ಅಡ್ಡಗಟ್ಟಿದ್ದು, ಗಲಾಟೆ ಮಾಡಿದ್ದು, ಕೊಲೆ ಬೆದರಿಕೆ ಹಾಕಿದ್ದು, ಇವೆಲ್ಲ ವಿಚಾರಗಳಿದಾವಲ್ಲ, ಅದು ನಡೆದಿದ್ದು ಯಾವಾಗ? 26ನೇ ತಾರೀಕು 8ನೇ ತಿಂಗಳು 2024. ನೆನಪಲ್ಲಿ ಇಟ್ಕೊಳ್ಳಿ, 26ನೇ ತಾರೀಕು 8ನೇ ತಿಂಗಳು 2024. FIR ಆಗಿದ್ದು ಯಾವಾಗ? 17ನೇ ತಾರೀಕು 4ನೇ ತಿಂಗಳು 2025. ಹಾಗಾದರೆ ಈ ಘಟನೆಗೂ FIR ಟೈಮ್ ಡೇಟ್ಗೂ ಸುಮಾರು 9 ತಿಂಗಳು ಗ್ಯಾಪ್ ಇದೆ. ಎಷ್ಟು ತಿಂಗಳು? 9 ತಿಂಗಳು ಗ್ಯಾಪ್ ಇದೆ. ಈ 8ರಿಂದ 9 ತಿಂಗಳ ಗ್ಯಾಪಲ್ಲಿ ಯಾಕೆ ಸ್ವಾಮೀಜಿ ನಮ್ಮನ್ನು ಅಟ್ಯಾಕ್ ಮಾಡಿದ್ದಾರೆ, ಕೊಲೆ ಬೆದರಿಕೆ ಮಾಡಿದ್ದಾರೆ, ನನ್ನನ್ನು ಸಾಯ್ಸೋಕ್ಕೆ ಬಂದಿದ್ದಾರೆ, ನನ್ನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬಂದಿದ್ದಾರೆ, ಹಾಗಾಯಿತು ಹೀಗಾಯಿತು? 8 ತಿಂಗಳ ಗ್ಯಾಪಲ್ಲಿ ಯಾಕೆ ಸ್ವಾಮೀಜಿ ಕಂಪ್ಲೇಂಟ್ ಕೊಟ್ಟಿಲ್ಲ? ಇಡೀ ದೇಶಕ್ಕೆ ಭವಿಷ್ಯ ಹೇಳುವಂಥ ಸ್ವಾಮೀಜಿ, ಇಡೀ ದೇಶಕ್ಕೆ ರಾಶಿಫಲ ಹೇಳೋ ಸ್ವಾಮೀಜಿ ಏನಕ್ಕೆ FIR ಮಾಡಿಲ್ಲ? ಯಾಕೆ ಮೀಡಿಯವ್ರು ಕೇಳೋಕ್ಕಾಗಿಲ್ವಾ? ಆಯಿತು, 8 ತಿಂಗಳಾದಮೇಲೆ FIR ಕಾಪಿ ಮಾಡಿದಂತಹ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾಕೆ ಡಿಲೇ ಅಂತ ಕೇಳಿಲ್ಲ? ಆಯಿತು, 8 ತಿಂಗಳು ಕಳೀಲಿ. FIR ಕಾಪಿಯಲ್ಲಿ ಮೆನ್ಷನ್ ಮಾಡಿದ್ರಿ, ಬೆದರಿಕೆ ಹಾಕಿದ್ರು, ಕೊಲೆ ಮಾಡೋಕ್ಕೆ ಬಂದರು, ಬ್ಲ್ಯಾಕ್ ಮೇಲ್ ಮಾಡಿದ್ರು,
ಅಡ್ಡಗಟ್ಟಿದ್ರು, ಇವೆಲ್ಲ ಹೇಳಿದ್ದಾಯಿತು. ಸರಿ, ಎಫ್ ಐ ಆರ್ ಕಾಪಿ ಆಗಿದ್ದಾದಮೇಲೆ ನಾವು ಕೋರ್ಟಿಗೆ ಹೋದ್ಮೇಲೆ ಕೋರ್ಟಲ್ಲಿ ಬೇಲ್ ಆಯ್ತಲ್ಲ, ಕೋರ್ಟಿಂದ ನಾವು ಬೇಲ ಆಚೆಗೆ ಬಂದಾದಮೇಲೆ ಯಾಕೆ ಮಾಧ್ಯಮದವರು ಎಫ್ ಐ ಆರ್ ಕಾಪಿ ಆಗಿದ್ದ ದಿನವೇ ಯಾಕೆ ನೀವು ಸ್ಟೋರಿ ತೊಗೊಳಕ್ಕಾಗಿಲ್ಲ? ಯಾಕೆ ದಿವ್ಯ ವಸಂತ ಹೆಸರು ಗೊತ್ತಿರಲಿಲ್ವಾ ಆಗ ಎಫ್ ಐ ಆರ್ ಕಾಪಿಯಲ್ಲಿ ಇದೆ ಅಂತ? ಎಫ್ ಐ ಆರ್ ಆಗಿದ್ದ ದಿನ ಸ್ವಾಮೀಜಿಗೆ ನೀವು ಸಹಾಯ ಮಾಡಬೇಕು ಅಂತ ಯಾಕೆ ಆವತ್ತು ಅನಿಸಿಲ್ಲ? ಎಫ್ ಐ ಆರ್ ಆಗಿದ್ದು 25-27 ದಿನ ಆದಮೇಲೆ ಏನಕ್ಕೆ ನೀವು ಸ್ಟೋರಿನ ಕ್ಯಾರಿ ಮಾಡಿದ್ರಿ? ಪ್ರಶ್ನೆ ಬೇಕಲ್ವಾ? ಸ್ವಾಮೀಜಿನ ಅಟ್ಯಾಕ್ ಮಾಡಿದ್ದು, ಕೊಲೆ ಬೆದರಿಕೆ ಹಾಕಿದ್ದು, ಸ್ವಾಮೀಜಿ ಕುಟುಂಬದ ಬಗ್ಗೆ ತಪ್ಪಾಗಿ ಮಾತಾಡಿದ್ದು, ಏನೋ ಬೆದರಿಕೆಗಳು ಹಾಕಿದ್ದು, ಅಶ್ಲೀಲ ವಿಡಿಯೋಗಳಿದ್ದಾವೆ, ನಿಮ್ಮನ್ನು ಹೊರಗಡೆ ಬಿಡ್ತೀರಿ ಅಂತ ಹೇಳಿರೋದು ಯಾವಾಗ? 26/8/2024 ಯಾಕಂದರೆ ಎಫ್ ಐ ಆರ್ ಕಾಪಿಯಲ್ಲಿ ಮೆನ್ಷನ್ ಆಗಿದೆ. ಆವಾಗ ಆಗಿರೋದು. ಇವರು ಎಫ್ ಐ ಆರ್ ಮಾಡಿಸಿರೋದು 17/4/2025 ಆವಾಗ ಗ್ಯಾಪ್ 8 ತಿಂಗಳು ಜನಗಳಿಗೆ ಮುಂದೆ ಇಡ್ತಾ ಇದ್ದೀರಿ. ನೀವೇ ಇದಕ್ಕೆ ಉತ್ತರ ಕೊಡಬೇಕೀಗ. ಎಲ್ಲ ಮಾಧ್ಯಮಗಳು, ಸತ್ಯವನ್ನು ಬಚ್ಚಿಟ್ಟಿರೋಂಥ ಮಾಧ್ಯಮಗಳಿಗೆ ಉತ್ತರ ಕೊಡಬೇಕಾಗಿರೋದು ಈಗ ಸಾರ್ವಜನಿಕರು. ಆಯಿತು, ನಮ್ಮದು ಎಫ್ ಐ ಆರ್ ಆಗಿದ್ದಾದಮೇಲೆ ಆವತ್ತು ಸುದ್ದಿ ಮಾಡೋಕ್ಕಾಗ್ದಿದ್ದವರು 14/5/2025 ಸುದ್ದಿ ಯಾಕೆ ಕ್ಯಾರಿ ಮಾಡಿದ್ರಿ? ಓಕೆ, ಮರ್ತೋಗಿರ್ತೀರಿ. ಸುದ್ದಿ ಮಾಡಬೇಕು ಅಂತಂದರೆ ಮರ್ತೋಯ್ತು, ಏನೋ ಒಂದು ನಡೀತು. ಆದರೂ ಸುದ್ದಿ ಮಾಡೋವಾಗ ಒನ್ ಸೈಡ್ ಸುದ್ದಿ ಯಾಕೆ ಮಾಡಿದ್ರಿ ಅಂತ ಮಾಧ್ಯಮದವ್ರ ಹತ್ರ ನಾನು ಕೇಳ್ಕೊಳ್ತಿದ್ದೀನಿ. ಸುದ್ದಿ ಮಾಡೋವಾಗ ಆಯಿತು, ಒಂದು ಸೈಡ್ ಏನು ಮಾಡಿದ್ರಿ? ಎಫ್ ಐ ಆರ್ ಕಾಪಿ ಇತ್ತು, ಎಫ್ ಐ ಆರ್ ಕಾಪಿಯಲ್ಲಿ ಏನೇನಿತ್ತು ಎಲ್ಲ ವರದಿ ನೀವು ಮಾಡಿದ್ದೀನಿ ಅಂತ ಹೇಳ್ತೀರಿ. ಆಯಿತು, ಆದರೆ A1 ಕೃಷ್ಣಮೂರ್ತಿನ ಬಿಟ್ಟು A2 ದಿವ್ಯ ವಸಂತನ ಯಾಕೆ ಅಷ್ಟೊಂದು ಫೋಕಸ್ ಮಾಡಿದ್ರಿ ನೀವೆಲ್ಲ? ಜನಗಳಿಗೆ ಸುಳ್ಳು ಹೇಳಿ ಭವಿಷ್ಯ ಹೇಳ್ತೀನಿ ಅಂತೇಳಿ, ರಾಶಿ ಭವಿಷ್ಯ ಹೇಳ್ತೀನಿ ಅಂತೇಳಿ 106 ಜನ 106 ಕಷ್ಟಪಟ್ಟು ಗೊಂದಲ ಪಟ್ಟು ಕೂಲಿನಾಲಿ ಮಾಡಿ ಈತನ ಹತ್ರ ಹೋದರೆ ನಮ್ಗೆ ಒಳ್ಳೇದಾಗುತ್ತೇನೋ ಅಂತೇಳಿ 106 ಜನ ಈತನ ಕರೆ ಮಾಡಿ ಕೇಳಿದಷ್ಟು ದುಡ್ಡುಗಳು ಕೊಡ್ತಾ ಇದ್ದಾರೆ. ಇವತ್ತು ಮೋಸ ಹೋಗಿರೋ ಜನ ನಮಗೆ ಕಾಲ್ ಮಾಡ್ತಾ ಇದ್ದಾರೆ. ನೀವು ಬಚ್ಚಿಟ್ಟಂತಹ ಒಬ್ಬ ವ್ಯಕ್ತಿನ ನಾವು ಜನಗಳ ಮಧ್ಯೆ ತರ್ತಿರೋ ತಪ್ಪ? ನಮಗೆ ಬರ್ತಾ ಇರೋಂಥ ಕಾಲುಗಳು, ಸರ್ 11,000 ತಗೊಂಡ್ರು ಸರ್, 20,000 ತಗೊಂಡ್ರು ಸರ್, 6 ತಿಂಗಳು ಇರಿ ಅಂದರು ಸರ್, ವರ್ಷ ಇರಿ ಅಂದ್ರಿ ಸರ್, ನಾವು ಕೂಲಿನಲ್ಲಿ ಮಾಡಿಕೊಂಡು ಬದುಕ್ತಿರೋರು ಸರ್, ನಮಗೆ ಸುಳ್ಳು ಹೇಳ್ಬಿಟ್ರು ಸರ್, ನಮ್ಮ ಜೀವನ ಏನೋ ಬದಲಾಗುತ್ತೆ ಅಂದ್ಕೊಂಡ್ರಿ ಸರ್, ಇದುವರೆಗೂ ನಮ್ಮ ಜೀವನ ಬದಲಾಗಿಲ್ಲ ಸರ್, ನಮ್ಮ ದುಡ್ಡು ವಾಪಸ್ ಕೇಳಿದ್ರೆ ಮತ್ತೆ ಆ ಜಾಗಕ್ಕೆ ನಮ್ಮನ್ನು ಸೇರಿಸಲ್ಲ ಸರ್. ಒಬ್ಬರೋ ಇಬ್ಬರು 106 ಜನ ದೇವ್ರನ್ನ ಪೂಜೆ ಮಾಡಿ ಅಂತ ಹೇಳ್ಬೇಕಾದವ್ರು ನೀವು ಒಬ್ಬ ಮನುಷ್ಯನ ಪೂಜೆ ಮಾಡಿ ಅಂತ ಹೇಳ್ಬಿಟ್ಟು ಮಾಧ್ಯಮಗಳಲ್ಲಿ ಕೂರಿಸ್ಕೊಂಡು ಮಹರ್ಷಿ ಅನ್ನೋ ಒಂದು ಪಟ್ಟ ಕೊಟ್ಟು ಇವತ್ತು ಜನಗಳ ಭವಿಷ್ಯದಲ್ಲಿ ನಾವೆಲ್ಲ ಸೇರಿ ಆಟ ಆಡ್ತಾ ಇದ್ದೀರಲ್ಲ. ಇವತ್ತು ಮೋಸ ಮಾಡ್ತಾ ಇರೋದು ನಮ್ಮ ಹಿಂದೂಗಳಲ್ವಾ? ಹಿಂದೂಗಳಿಗೆ ನಾವು ಮೋಸ ಮಾಡ್ತಾ ಇದ್ದೀರಲ್ವಾ? ನಾವು ಹಿಂದೂ, ನಾವೆಲ್ಲ ಒಂದು ಅಂತ ಕಿರ್ಚಾಡೋರು ನಾವೆಲ್ಲ ಮೋಸ ಆಗ್ತಾ ಇರೋದು ನಮ್ಮ ಹಿಂದೂಗಳಿಗೆ ತಾನೇ. ಯಾಕೆ ಇದು ನಿಮ್ಗೆ ಅರಿವಾಗ್ತಾ ಇಲ್ಲ? ನಾವು ಒಂದು ದಿನ ನಿಮ್ಮ ಸಿ ಡಿ ಇದೆ ಬಿಡುಗಡೆ ಮಾಡ್ತೀರಿ ಅಂತೇಳಿಲ್ಲ, ಒಂದು ದಿನ ನೀವಿಷ್ಟು ದುಡ್ಡು ಕೊಡಿ ಅಂತ ನಾವು ಅಂದವರಲ್ಲ, ಒಂದು ದಿನ ಅವ್ರ ಕಾರ ಅಡ್ಡ ಹಾಕಿದವ್ರು ನಾವಲ್ಲ, ಒಂದು ದಿನ ಅವರ ಬಗ್ಗೆ ಕೆಟ್ಟ ಪದಗಳನ್ನು ಒಂದು ದಿನ ನಾವು ನಿಂದಿಸಿದವರಲ್ಲ. ಎಫ್ ಐ ಆರ್ ಮಾಡೋದಕ್ಕೋಸ್ಕರ ಕಾನೂನನ್ನೇ ದುರ್ಬಳಕೆ ಮಾಡ್ಕೊಂಡಿರೋಂಥ ಪ್ರತಿಯೊಬ್ಬರಿಗೂ ಕಾನೂನಲ್ಲೇ ಉತ್ತರ ಕೊಡ್ತೀರಿ. ಒಂದು ಹೆಣ್ಣು ಮಗು ಭವಿಷ್ಯವನ್ನು ಎಲ್ಲರೂ ಉಳಿಸ್ಬೇಕು, ಆದರೆ ಒಂದು ಹೆಣ್ಣು ಮಗು ಭವಿಷ್ಯವನ್ನು ಹಾಳು ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಒಂದು ಯೂಟ್ಯೂಬರ್, ಒಬ್ಬ ಯೂಟ್ಯೂಬರ್ ಮನಸ್ಸಿಟ್ರೆ ಇಂಥ ಸ್ವಾಮೀಜಿಯನ್ನು ಇಂಥವ್ರು 100 ಜನ ಹೊರಗಡೆ ತೆಗಿಬೋದು. ಒಬ್ಬ ಸ್ವಾಮಿಗೋಸ್ಕರ ರಾಜ್ಯದಲ್ಲಿರುವಂತಹ ಕರ್ನಾಟಕ ಸ್ಟೇಟ್ ಚಾನಲ್ಗಳು ಸುಳ್ಳು ಹೇಳ್ಬಿಟ್ರಲ್ಲ, ಅದೊಂದೇ ಒಂದು ಬೇಸರ. ಇರಲಿ. ಆಮೇಲೆ ಸ್ವಾಮೀಜಿ ವಿಚಾರದಲ್ಲಿ ನಾವು ಮಾಡ್ತಾ ಇರೋ ಸುದ್ದಿಗಳು, ಸ್ವಾಮೀಜಿ ಹಾಕ್ಕೊಂಡಿರೋಂತಹ ಆಶ್ರಮ, ಸ್ವಾಮೀಜಿ ಹಾಕ್ಕೊಂಡಿರೋಂಥ ಕಾಂಪೌಂಡ್ ಏನಿದೆಯಲ್ಲ, ನವರತ್ನ ಅಗ್ರಹಾರದಲ್ಲಿ ಸರ್ವೆ ನಂಬರ್ 3 ಸರ್ಕಾರಿ ಜಾಗ ಅಂತ ಒತ್ತಿ 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 ಹೇಳ್ತಿದ್ದೀರಿ. ನಾವು ಮಾತಾಡ್ತಾ ಇರೋದು ಸ್ವಾಮೀಜಿ
ಕಟ್ಟಿರೋಂಥ ಆಶ್ರಮ ಸರ್ಕಾರಿ ಜಾಗ ಅಂತ ನಾವು ಹೇಳ್ತಿರೋದು. ಈ ಸರ್ಕಾರಿ ಜಾಗವನ್ನು ಸರ್ಕಾರಕ್ಕೆ ಬರಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಎಷ್ಟೋ ಜನ ವ್ಯಾಪ್ತಿಯಲ್ಲಿ ಮನೆಗಳಿಲ್ದಿದ್ದವರು, ಸೈಟ್ ಇಲ್ದಿದ್ದವರು ನೂರಾರು ಜನ ಇದ್ದಾರೆ. ಸ್ವಾಮೀಜಿ ಆಗದಿದ್ದವನು ಸ್ವಾಮೀಜಿ ಅಂದ್ಕೊಂಡು ಒಬ್ಬ ಬಿಸ್ನೆಸ್ ಮ್ಯಾನ್, ಮಹರ್ಷಿ ಒಬ್ಬ ಬಿಸ್ನೆಸ್ ಮ್ಯಾನ್ ನಾನು ಸ್ವಾಮೀಜಿ ಅಂದ್ಕೊಂಡು ಒಂದು ಆಶ್ರಮ ಕಟ್ಟಿದ್ರೆ ಸರ್ಕಾರಿ ಜಾಗದಲ್ಲಿ ಅಂಥ ವ್ಯಕ್ತಿಗೆ ತಹಸೀಲ್ದಾರ್ಗಳು, ಆರ್ ಐಗಳು, ಡಿ ಸಿಗಳು, AC ಎಲ್ಲರೂ ಸೇರಿ ನೀವು ಡಾಕ್ಯುಮೆಂಟನ್ನು ಮಾಡಿಕೊಡ್ತೀರಿ, ದೇವರಂತ ಪಾದಪೂಜೆ ಮಾಡ್ತೀರಿ. ಹಾಗಾದರೆ ಬಡವ್ರ ಮನೆಗಳು ಕಟ್ತಾ ಇದ್ದರೆ ಏನಕ್ಕೆ ಬಡವ್ರ ಮನೆಗಳನ್ನು ಉರುಳಿಸ್ತಿದ್ದೀರಿ? ಇರಲಿ, ಅದ್ರ ಬಗ್ಗೆ ನಾವು ದಾಖಲಾತಿಗಳನ್ನು ಬಿಡುಗಡೆ ಮಾಡ್ತೀರಿ ಅಂತೇಳಿದ್ರಿ. ಖಂಡಿತ ದಾಖಲಾತಿಗಳನ್ನು ನಾವು ಬಿಡುಗಡೆ ಮಾಡ್ತೀರಿ. ನಿಮಗೆ ಇನ್ನೊಂದಕ್ಕೆ ಉತ್ತರ ಕೊಡಬೇಕಾಗಿತ್ತು. ಏನು ಮೂರನೇ ವ್ಯಕ್ತಿ ಸ್ವಾಮೀಜಿನ ಬ್ಲ್ಯಾಕ್ಮೇಲ್ ಮಾಡಿದ್ದಾನೆ ಅಂತೇಳಿ ಒಂದು ಆಡಿಯೋನ ರಿಲೀಸ್ ಮಾಡಿದ್ದೀರಿ. ನೀವು ಆಡಿಯೋ ರಿಲೀಸ್ ಮಾಡಿದ್ದು ಸರಿ, ಏನಕ್ಕೆ ಆಡಿಯೋದಲ್ಲಿ ಟ್ರಿಮ್ ಮಾಡಿ ನಾನು ಮಾತಾಡಿರೋ ಕೆಲವು ಪದಗಳನ್ನು ಕಟ್ ಮಾಡಿ ಏನಕ್ಕೆ ಪ್ಲೇ ಮಾಡ್ತಿದ್ದೀರಿ? ಏನು ಲಾಭ ಬಂತು ನಿಮಗೆ? ತೋರಿಸಿ ಸತ್ಯನ. ಕೃಷ್ಣಮೂರ್ತಿನೋ, ದಿವ್ಯ ವಸಂತನೋ, ಎಂ ಲೈವ್ ಕನ್ನಡನೋ, ಸಾಮ್ರಾಟ್ ಟಿವಿನೋ ನಿಜವಾಗ್ಲೂ ತಪ್ಪು ಮಾಡಿದರೆ ತೋರಿಸಿ ಸತ್ಯ ಅಂತ. ಒಬ್ಬ ವ್ಯಕ್ತಿಗೋಸ್ಕರ ರೆಕಾರ್ಡನ್ನು ಯಾಕೆ ನೀವು ಟ್ರಿಮ್ ಮಾಡಾಕ್ತೀರಿ? ನಾವು ಜನಗಳ ಮಧ್ಯೆ ಇರೋಂಥ ಪತ್ರಿಕೆ ಮಾಧ್ಯಮದವರು ಎಲ್ಲರೂ ಜನಗಳಿಗೆ ಇರೋಂಥ ಸಮಸ್ಯೆಗಳನ್ನು ಎತ್ತಿ ತೋರಿಸ್ಬೇಕಾಗಿದ್ರು ಪತ್ರಿಕೆ ಮಾಧ್ಯಮ. ತಪ್ಪು ಯಾರೇ ಮಾಡಿದ್ರು ಇದು ತಪ್ಪು ಅಂತ ತೋರಿಸ್ಬೇಕಾಗಿರೋದು ಪತ್ರಿಕೆ ಮಾಧ್ಯಮ. ಇವತ್ತು ಸ್ಟೇಟ್ ಚಾನಲ್ಗಳು ಕೆಲವು ಮಾಡ್ದಿರೋಂಥ ಕೆಲಸ, ಇವತ್ತು ಎಂ ಲೈವ್ ಕನ್ನಡ ಒಂದು ಮುಖವಾಡನ್ನು ಹೊರಗಡೆ ಇಟ್ಟಿದ್ದೀರಿ. ಇವತ್ತು ನನಗೆ ಫುಲ್ ಖುಷಿ ಇದೆ, ತುಂಬ ಖುಷಿ ಇದೆ. ಯಾಕೆ ಖುಷಿ ಇದೆ ಗೊತ್ತಾ? ಒಬ್ಬ ವ್ಯಕ್ತಿಗೋಸ್ಕರ ಇರೋಂಥ ಆಡಿಯೋನ ಕಟ್ ಮಾಡಿ ಕಳಿಸಿದಿರಿ. ಆದರೆ ನೀವೇನೋ ಕಟ್ ಮಾಡಿದ್ದೀರಿ, ಬಟ್ ಸತ್ಯವಂತ ಯೂಟ್ಯೂಬರ್ ಸುಮ್ಮನೆ ಇರಬೇಕಲ್ಲ. ಏನಿತ್ತು ಆಡಿಯೋಗಳನ್ನು ಪೂರ್ತಿ ಜನಗಳ ಮಧ್ಯೆ ಬಿಟ್ಟಿದ್ದಾರೆ. ಎರಡನೇದು, ನನಗೆ ಖುಷಿ ಯಾಕೆ ಆಗ್ತಾ ಇದೆ ಅಂತಂದರೆ, ನಮ್ಮ ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂಥ ಆನಂದ್ ಅನ್ನೋ ಇನ್ಸ್ಪೆಕ್ಟರ್ ಅವರು, ಕೃಷ್ಣಮೂರ್ತಿ ಅವರೇ ಯಾಕ್ರಿ ನಿಮಗೆ ಬೇಕು ಸ್ವಾಮೀಜಿ ವಿಚಾರದಲ್ಲಿ, ಹೋಗ್ರಿ ಕೋರ್ಟ್ಗೆ ಹೋಗ್ರಿ, ಕೇಸ್ ಇದೆಯಾ ಕೋರ್ಟ್ಗೆ ಹಾಕ್ರಿ, ಹೈಕೋರ್ಟ್ಗೆ ಹೋಗ್ರಿ, ಯಾಕೆಂತಂದ್ರೆ ಮತ್ತೆ ಈ ಸ್ಟೋರಿ ಮಾಡಿ ಪಾಪ ಅವ್ರಿಗೂ ತೊಂದರೆ, ನಿಮಗೂ ಯಾಕೆ ತೊಂದರೆ ಅಂತ ಹೇಳಿದ್ರು. ಆಯಿತು ಸರ್ ಅಂತ ಹೇಳಿದೆ. ಮತ್ತೆ ನಮ್ಮ DCP ಅಮೃತಹಳ್ಳಿ DCP ಸಾಹೇಬರು ಹೇಳಿದ್ರು, ಕೃಷ್ಣಮೂರ್ತಿ ಅವರೇ ಯಾಕೆ ಇಷ್ಟೊಂದು ನೀವು ಅವ್ರ ವಿರುದ್ಧವಾಗಿ ಕಠಿಣವಾಗಿ ಏನಕ್ಕೆ ಇಷ್ಟೊಂದು ಸ್ಟೋರಿಗಳು ಮಾಡ್ತಿದ್ದೀರಿ ಅಂತ. ಇಲ್ಲ ಸರ್, ಮಹರ್ಷಿ ಅಂತ ಅನ್ಸ್ಕೊಂಡಿರೋ ವ್ಯಕ್ತಿ ಬಾಯಲ್ಲಿ 5 ಜನ ಹೆಣ್ಮಕ್ಳ ಜೊತೆ ಮಲಗಿದ್ರೂ ತಪ್ಪಿಲ್ಲ ಅಂತವನಲ್ಲ. ಇದನ್ನ ಯಾಕೆ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ? 5 ಜನ ಹೆಣ್ಮಕ್ಳು ಯಾರು? ಆ 5 ಜನ ಹೆಣ್ಮಕ್ಳು ಯಾರು? ಹಿಂದೂನಾ, ಮುಸ್ಲಿಮ್ಸಾ, ಕ್ರಿಶ್ಚಿಯನ್ಸಾ, ಅಥವಾ ಪಾಕಿಸ್ತಾನದವ್ರ, ಅಥವಾ ನಮ್ಮ ಹಿಂದೂಗಳೇ ಆಗಿದ್ದರೆ ಯಾರೋ ಹಿಂದೂ ಹೆಣ್ಮಕ್ಳು ಅವ್ರು ಪಾದಪೂಜೆ ಮಾಡೋರಾ, ಅಥವಾ ದೇವಸ್ಥಾನಕ್ಕೆ ಹೋಗೋರಾ? ಬೆಳಗ್ಗೆ ಎದ್ದು ಅವರು ಎಲ್ಲ ಮಾಧ್ಯಮಗಳಲ್ಲಿ ಬರ್ತಾರಲ್ಲ, ಪ್ರಸಾರ ಮಾಡ್ತಾರಲ್ಲ, ಆದರೂ ನೋಡೋ ಹೆಣ್ಮಕ್ಳ ಯಾರು? ಪಾಪ DCP ಸಾಹೇಬರು ಆಯಿತು ಬಿಡ್ರಿ, ಅದೇನಿದೆ ಕೋರ್ಟಲ್ಲಿ ಇದೆಯೋ ಅದೇನೋ ಮಾತಾಡಿ ಅಂತ ಅವ್ರಿಗೆ ಒಂದೇ ಒಂದು ಮಾತು ಕೊಟ್ಟಿದ್ದೆ, ಸರ್ ಇವತ್ತಿಗೆ ಕೊನೆ, ನಾನು ಕೋರ್ಟಲ್ಲೇ ನಾನು ಮಾತಾಡ್ತೀನಿ, ಏನು ವಿಚಾರ ಇದೆಯಲ್ಲ ಇವತ್ತು ಕೊನೆ ಸರ್, ಇನ್ನು ಯಾವತ್ತೂ ಕೂಡ ಅದರ ತೆಗೆಯಲ್ಲ, ಕೋರ್ಟಲ್ಲಿ ಸ್ಟೇ ವೆಕೇಟ್ ಮಾಡಿಸಿ ಹೈಕೋರ್ಟ್ಗೆ ಅಪ್ಲಿಕೇಶನ್ಗಳಾಕಿ ಇಡೀ ಆಶ್ರಮ ಕೋರ್ಟ್ದಿಂದನೇ ಜಾಗವನ್ನು ಸರ್ಕಾರಕ್ಕೆ ಬಿಡಿಸ್ಕೊಡ್ತೀನಿ ಸರ್, ಇನ್ನು ಮುಂದೆ ಮಾಧ್ಯಮದಲ್ಲಿ ಸ್ವಾಮಿ ವಿಚಾರಕ್ಕೆ ನಾನು ಬರೋದೇ ಇಲ್ಲ ಅಂತೇಳಿ ನಾನು ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆನಂದ್ ಸರ್ಗೆ ಮತ್ತು ನಮ್ಮ ಅಮೃತಹಳ್ಳಿ DCP ಸಾಹೇಬ್ರಿಗೆ ಮಾತು ಕೊಟ್ಟೆ. ಅದೇ ಮಾತು ಪ್ರಕಾರ ಆವತ್ತು 8ನೇ ತಾರೀಕು ಕೊಟ್ಟಂಥ ಮಾತು ಇವತ್ತು ತನಕ ಅವರ ವಿಡಿಯೋ ಒಂದು ನಾನು ಪ್ಲೇ ಮಾಡಿಲ್ಲ. ಯಾಕೆಂದರೆ ಈ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರ ಆಗಿದ್ದಕ್ಕೋಸ್ಕರ ಡೈರೆಕ್ಟಾಗಿ ಕೋರ್ಟಲ್ಲೇ ಫೈಟ್ ಮಾಡೋಣ, ಅಲ್ಲಿಂದನೇ ಜಾಗ ಬಿಡಿಸ್ತೀನಿ. ಇವತ್ತು ಅದೇ ಮಾತು ಹೇಳ್ತೀನಿ, ಮುಂದಕ್ಕೂ ಅದೇ ಮಾತು ಹೇಳ್ತೀನಿ.
ಈ ಜಾಗ ಏನು 3 ಎಕರೆ 30 ಕುಂಟೆ ಇದೆಯಲ್ಲ, ಇದು ಸರ್ಕಾರಕ್ಕೆ ವಶಕ್ಕೆ ಬರೋ ಥರನೇ ಮಾಡ್ತೀನಿ. ಎಷ್ಟು ಕನ್ನಡಿಗರಿಗೆ, ಹಿಂದೂಗಳಿಗೆ ಭವಿಷ್ಯ ಹೇಳ್ತೀನಿ, ರಾಶಿ ಭವಿಷ್ಯ ಹೇಳ್ತೀನಿ ಅಂತ ವಿಲೆದೆಳೆ ಬಗ್ಗೆ ಅವ್ರಿಗೆ ಆಶ್ವಾಸನೆ ಕೊಟ್ಟು ಮಾತಾಡ್ತಿದ್ರಲ್ಲ, ಅದನ್ನು ಜನಗಳ ಮಧ್ಯೆ ಮುಖವಾಡವನ್ನು ನಾನು ಕಳಿಸ್ತೀನಿ ಅಂಥೇಳಿ ಬಿಟ್ಬಿಟ್ಟೆ. ನಾನು ಈ ಸ್ಟೋರಿ ಬಿಟ್ಟು ತುಂಬ ದಿನಗಳಾಗಿತ್ತು. ಬೇರೆ ಸ್ವಾಮಿನ ಹುಡುಕ್ತಿದ್ದೆ. ಮತ್ತು ನಾನು ಏನು ಮಾಡಲಿ? ಮತ್ತೆ ಇದೇ ಸ್ವಾಮಿ ಪತ್ರಿಕೆ ಟಿ ವಿಗಳ ಮಧ್ಯೆ ಬಂದು ಕೃಷ್ಣಮೂರ್ತಿ ಇಷ್ಟು ಬ್ಲ್ಯಾಕ್ ಮೇಲು, ಈ ಹೆಣ್ಣು ಮಗು ದಿವ್ಯ ವಸಂತ್ ಬ್ಲ್ಯಾಕ್ ಮೇಲು, ನನಗೆ ಫೋನ್ ಮಾಡಿದ್ರು, ಇದೆಲ್ಲ ಮಾಡಿದ್ರು ಅಂತ ನೀವು ಮಾಧ್ಯಮದಲ್ಲಿ ಬಂದಾದಮೇಲೆ ಇನ್ನು ಮುಂದೆ ನಮ್ಮ ಮಾಧ್ಯಮನೂ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ಇನ್ನು ಮುಂದೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತಾ? ನೀವೇನಾದರೂ ಮಾಧ್ಯಮಗಳ ಮಧ್ಯೆ ಬಂದಿಲ್ಲ ಅಂದಿದ್ದಿದ್ರೆ, ಮಹರ್ಷಿಯವರೇ, ನೀವು ಮಾಧ್ಯಮಗಳ ಮಧ್ಯೆ ಬಂದಿಲ್ಲ ಅಂದಿದ್ದಿದ್ರೆ 1000% ನನ್ನ ಮಾಧ್ಯಮದಲ್ಲಿ ಬರ್ತಾನೇ ಇರಲಿಲ್ಲ. ಬಿಟ್ಬಿಟ್ಟಿದ್ದೆ. ಕೋರ್ಟಲ್ಲಿ ತೊಗೊಳ್ಳೋಣ ಬಿಡಿ, ಎಷ್ಟು ಮಾಡಿದ್ರೆ ಇನ್ನು 100 ಜನ ಕಾಲ್ ಮಾಡ್ತಾರೆ, 100 ಜನ ಕಂಪ್ಲೇಂಟ್ ಕೊಡ್ತಾರೆ, ಸರ್ ಹಿಂಗಾಗ್ತಿದೆ ಸರ್, ಹಂಗಾಗ್ತಿದೆ ಸರ್. ನಮ್ಮ ಚಿಕ್ಕಜಾಲ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆನಂದ್ ಸರ್ ಮತ್ತು ನಮ್ಮ DCP ಸಾಹೇಬರು, ಅಮೃತಹಳ್ಳಿ DCP ಸಾಹೇಬರು ಹೇಳಿದ್ದಕ್ಕೋಸ್ಕರ ಬಿಟ್ಟುಬಿಟ್ಟೆ. ಇಲ್ಲ ಅಂದಿದ್ರೆ ಇಂಚಿಂಚು ಮಾಹಿತಿ ನಿಮ್ಮ ಬಗ್ಗೆ ನಾನು ನಿಜವಾಗ್ಲೂ ಪ್ರಸಾರ ಮಾಡ್ತಾಯಿದ್ದೆ. ಅವ್ರು ಹೇಳಿದ್ರು ಅಂತ ಬಿಟ್ಬಿಟ್ಟೆ. ನೀವು ಕೂಡ ಸುಮ್ಮನೆ ಆಗಿಬಿಟ್ಟಿದ್ದಿದ್ರೆ, ಎವಿಡೆನ್ಸ್ ಇಲ್ಲ, ಬ್ಲ್ಯಾಕ್ ಮೇಲ್ ಮಾಡಿರೋ ಡಾಕ್ಯುಮೆಂಟ್ ನಿಮ್ಮಲ್ಲಿಲ್ಲ, ಯಾರೋ 3ನೇ ಪಾರ್ಟಿ ಅಂತ ಹೇಳಿದ್ರಿ, ಆ 3ನೇ ಪಾರ್ಟಿ ಯಾರು ತಗೊಂಬಂದು ಮೀಡಿಯಾ ಮುಂದೆ ಕೂರಿಸ್ಕೊಬೇಕಲ್ಲ. ಅಟ್ಲೀಸ್ಟ್ ಮೀಡಿಯಾದವರು 3ನೇ ಪಾರ್ಟಿ ಯಾರು ಅಂತ ಹುಡುಕಿ ಕಾಲ್ ಮಾಡಿ, 3ನೇ ಪಾರ್ಟಿ ಸ್ವಾಮಿನ ಕೇಳಿ, ಯಾರೋ 3ನೇ ಪಾರ್ಟಿ, ಎಲ್ಲಿ ಬಂದು ಕಾಸು ಕೇಳ್ದ, ಯಾವಾಗ ಕಾಸು ಕೇಳ್ದ, ನೀನು ಕಾಲ್ ಮಾಡಿದ್ನೋ, ಅವ್ನು ಕಾಲ್ ಮಾಡಿದ್ನೋ, ಇವ್ನು ಕಾಲ್ ಮಾಡಿದ್ನೋ ಕೇಳಬೇಕಲ್ಲ. 3ನೇ ಪಾರ್ಟಿಗೆ ದಯವಿಟ್ಟು ಕೇಳಿ, ಯಾರು 3ನೇ ಪಾರ್ಟಿ ಹುಡುಕಿ. 3ನೇ ಪಾರ್ಟಿಗೆ ಕಾಲ್ ಮಾಡಿ ಯಾವಾಗ ನಡೀತು, ಯಾವಾಗ ಕೇಳಿದ್ರು, ಎಷ್ಟು 1000 ಕೋಟಿ ಕೇಳಿದ್ರು, ಎಷ್ಟು ಲಕ್ಷಗಳು ಕೇಳಿದ್ರು ಅಂತ ದಯವಿಟ್ಟು ಕೇಳಿ. ಅದ್ರ ಜೊತೆಗೆ ದಲಿತರ ಬಗ್ಗೆ ಮಾತಾಡಿಬಿಟ್ಟಿದ್ರು ಮಹಾನ್ ಸ್ವಾಮೀಜಿ. ಇನ್ಯಾವುದೋ ಮಾಧ್ಯಮದಲ್ಲಿ ಕೂತ್ಕೊಂಡು ನಾನು ದಲಿತರ ಬಗ್ಗೆ ಏನಾದರೂ ಮಾತಾಡಿದರೆ ಕ್ಷಮಿಸಿ. ಆ ಒಂದು ಹೆಣ್ಣು ಮಗು ಬಗ್ಗೆ ಮಾತಾಡುವಾಗ ಪರಿಜ್ಞಾನ ಇಟ್ಕೊಂಡು ಮಾತಾಡಬೇಕಾಗಿತ್ತಲ್ವಾ? ಇರಲಿ, ಎಲ್ಲದಕ್ಕೂ ಕಾನೂನಲ್ಲೇ ಉತ್ತರ ಕೊಡೋಣ. ಪಾಪ ಹೆಣ್ಮಗು ದಿವ್ಯ ವಸಂತ ಮಹರ್ಷಿಯವ್ರನ್ನ ಕೇಳ್ತಾರೆ, ಸ್ವಾಮೀಜಿ ನಾನು ಯಾವಾಗ ನಿಮ್ಮ ಹತ್ರ ದುಡ್ಡು ಕೇಳಿದೆ ಅಂತ. ಯಾವುದೋ ಒಂದು ಚಾನಲಲ್ಲಿ ಕೂತು ಮಾತಾಡುವಾಗ ಅವ್ರು ಹೇಳ್ತಾರೆ, ಅದೊಂದು ಪಕ್ಕಕ್ಕಿಟ್ಟುಬಿಡಿ. ಏನು ಪಕ್ಕಕ್ಕಿಡೋದು? ನೀನು ಸತ್ಯವಂತನಾಗಿದ್ದರೆ ಈಗಲೂ ಚಾಲೆಂಜ್ ಮಾಡ್ತೀನಿ, ನಿಮಗೆ ಈಗಲೂ ಚಾಲೆಂಜ್ ಮಾಡ್ತೀನಿ. ನೀವು ಕೊಟ್ಟಿರೋಂಥ FIR ಕಾಪಿಯಲ್ಲಿ, ಯಾಕಂದರೆ ಅದು ಕೋರ್ಟಲ್ಲಿದೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಬಾರ್ದು, ಅದ್ರ ಬಗ್ಗೆ ನಾವು ಧ್ವನಿ ಎತ್ತಬಾರ್ದು. ಇನ್ನೂ ಅದು ಕೋರ್ಟಲ್ಲಿರೋದು, ಮುಂದಕ್ಕೆ ಅದು ಏನಾಗುತ್ತೆ ಅಂತ ನಾವು ಕಾಯಬೇಕು. ಬಟ್ ಕಾನೂನಿಗಿಂತ ನಾವು ಯಾರೂ ದೊಡ್ಡವರಲ್ಲ. ಹಾಗಾದರೆ FIR ಕಾಪಿಯಲ್ಲಿ ಅದಿದೆ, ಇದಿದೆ, ಮತ್ತೊಂದಿದೆ, ಎಲ್ಲ ನೀವು ತೋರಿಸಿದವರು, ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾಗಿ ಎವಿಡೆನ್ಸನ್ನು ನೀವು ಮಾಧ್ಯಮದವ್ರು ಕೊಡಬೇಕಾಗಿತ್ತಲ್ಲ. ಏನಕ್ಕೆ ಬರೀ FIR ಕಾಪಿಯಲ್ಲಿ ಇರೋದನ್ನೇ ಓದಿಸ್ತಿದ್ದೀರಿ? ಏನಕ್ಕೆ FIR ಕಾಪಿಯಲ್ಲಿ ಇರೋದನ್ನೇ ಓದಿಸ್ತೀರಿ? ಪ್ರತಿ ಒಂದು FIR ಕಾಪಿಯಲ್ಲಿ ಏನೇನು ನೀವು ಮೆನ್ಷನ್ ಮಾಡಿದ್ದೀರಲ್ಲ, ಒಂದೊಂದು ಎವಿಡೆನ್ಸ್ ತಗೊಳ್ರಿ ಮೀಡಿಯಾದವ್ರಿಗೆ. ತಗೊಳ್ಳಿ, ಇದನ್ನ ಈ ರೀತಿ ದುಡ್ಡು ಕೇಳ್ದ, ಈ ರೀತಿ ನನ್ನ ಬ್ಲ್ಯಾಕ್ ಮೇಲ್ ಮಾಡ್ದ, ಈ ರೀತಿ ನನ್ನ ಕಾರನ್ನ ಅಡ್ಡಗಟ್ಟದ, ತಗೊಳ್ಳಿ ವಿಡಿಯೋ, ತಗೊಳ್ಳಿ ಫೋಟೋ. ಎಲ್ಲಿ? ಇದು ಯಾವುದೂ ಇಲ್ಲದೆ ಒಂದು ಹೆಣ್ಣು ಮಗು ಬಗ್ಗೆ ಅಪಪ್ರಚಾರ ಮಾಡಿಸಿ ಆ ಹೆಣ್ಣು ಮಗುವಿಗೆ 100 ಜನ ನೋಡೋಂತಹ ಲೈವಲ್ಲಿ ಗಂಡುಬೀರಿ ಅನ್ನೋ ಪದ ಯೂಸ್ ಮಾಡ್ತಿರಲ್ಲ. ಎನಿವೆ, ಎಲ್ಲ ಮಾಧ್ಯಮದವ್ರಿಗೂ, M-Live ಕನ್ನಡ, ಸಾಮ್ರಾಟ್ TV ಮತ್ತು ದಿವ್ಯ ವಸಂತ್ ಮತ್ತು ಕೃಷ್ಣಮೂರ್ತಿ ಎಲ್ಲ ಮಾಧ್ಯಮಗಳಿಗೂ ಧನ್ಯವಾದಗಳನ್ನು ತಿಳಿಸ್ತೀರಿ. ನೀವು ಸತ್ಯವನ್ನು ತೋರಿಸಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾರೋ ಒಂದು ಹೆಣ್ಮಗು ಸಿಕ್ಕಿದ್ದೇ ಚೂರುಂಡೆ ಒಡೆದು ಬಿಸಾಕಿದ್ರಿ. ಎಲ್ಲಿ ಗ್ಯಾಂಗು? ದಿವ್ಯ ವಸಂತ ಗ್ಯಾಂಗ್, ಮತ್ತೆ 2 ಕೋಟಿಗೆ ಡಿಮ್ಯಾಂಡ್, ಮತ್ತೆ ಬ್ಲ್ಯಾಕ್ ಮೇಲ್. ಎಲ್ಲಿ ಬ್ಲ್ಯಾಕ್ ಮೇಲು? ಯಾವುದು ಬ್ಲ್ಯಾಕ್ ಮೇಲು? ಬ್ಲ್ಯಾಕ್ ಮೇಲ್ ಮಾಡಿರೋದು M-Live ಕನ್ನಡನೋ, ಸಾಮ್ರಾಟ್ TVನೋ, ದಿವ್ಯ ವಸಂತ ಅಲ್ಲ. ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು ಒನ್ ಸೈಡ್ ಮಾಡ್ತಾ ಇರೋಂಥ ಸ್ಟೋರಿ. ಒನ್ ಸೈಡ್ ಮಾಡ್ತಾ ಇರೋಂಥ ಸ್ಟೋರಿನೇ ಬ್ಲ್ಯಾಕ್ ಮೇಲ್. ಎನಿವೆ, ಸಂಪೂರ್ಣವಾಗಿ ಇಷ್ಟೂ ದಿನ ನೀವು ತೋರಿಸಿರೋದಕ್ಕೆ ಎಲ್ಲವೂ, ಯಾವ್ಯಾವ ಸುದ್ದಿ, ಯಾವ್ಯಾವ ವಿಚಾರ ತೋರಿಸ್ಕೊಟ್ಟಿದ್ದೀರಲ್ಲ, ಎಲ್ಲವನ್ನು ಅತಿ ಶೀಘ್ರದಲ್ಲಿ ಕೋರ್ಟ್ ಮುಂದೆ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವ್ರ ಮುಂದೆ ಬರುತ್ತೆ.
ದಯವಿಟ್ಟು ವೇಟ್ ಮಾಡಿ. ನಾನು ಕೇಳ್ಕೊಳ್ಳೋದು ಕೊನೆಯದಲ್ಲಿ ಒಂದೇ, ಸತ್ಯ ಯಾವತ್ತೂ ಬಚ್ಚಿಡಬೇಡಿ. ಕೃಷ್ಣಮೂರ್ತಿ ಆದರೂ ಸರಿ, ದಿವ್ಯ ವಸಂತ ಆದರೂ ಸರಿ, ಮಹರ್ಷಿ ಆದರೂ ಸರಿ, ನಿಮ್ಮ ಜೊತೆಯಲ್ಲಿದ್ದವರು ಸರಿ, ನಿಮ್ಮ ಜೊತೆಗೆ ಇಲ್ದಿದ್ದವರಾದರೂ ಸರಿ, ಸತ್ಯವನ್ನು ಬಿಚ್ಚಿಡಿ. ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಕರ್ನಾಟಕದ ಜನತೆಯನ್ನು ಬಲಿಪೋಷೆ ಮಾಡಬೇಡಿ. ಒಬ್ಬ ವ್ಯಕ್ತಿಗೋಸ್ಕರ ನಮ್ಮ ಹಿಂದೂ ಸನಾತನ ಧರ್ಮವನ್ನು ಹಾಳು ಮಾಡಬೇಡಿ. ಹಿಂದೂಗಳಿಗೆ ವಿಷ ಹಾಕಬೇಡಿ. ಇವತ್ತು ಹಿಂದೂಗಳಿಗೆ ಮೋಸ ಆಗ್ತಾ ಇರೋದು, ಸನಾತನ ಧರ್ಮ ಹೆಸರು ಇಟ್ಕೊಂಡು ಹಾಳು ಮಾಡ್ತಾ ಇರೋದು ಇದೇ ಮಹರ್ಷಿ ಅಲ್ವಾ? ಎಷ್ಟು ಜನ ಹಿಂದೂಗಳಿಗೆ ಒಳ್ಳೇದು ಮಾಡಿದ್ದಾನೆ, ಎಷ್ಟು ಜನ ಕೆಟ್ಟದ್ದು ಮಾಡಿದ್ದಾನೆ, ಅದೆಲ್ಲ ನಿಮ್ಮಲ್ಲೇ ಇರುತ್ತೆ. ನೀವೇ ಚರ್ಚೆ ಮಾಡಿ. ಅತಿ ಶೀಘ್ರದಲ್ಲಿ ಕೋರ್ಟ್ಗೆ ಮತ್ತು ಮಾಧ್ಯಮಕ್ಕೆ ಸಂಪೂರ್ಣವಾಗಿ ನಾವೇನೇನು ಪ್ರಸಾರ ಮಾಡಿದ್ದೀರಿ ಅಷ್ಟಕ್ಕೂ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡ್ತೀರಿ. ಧನ್ಯವಾದ.